ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈಗಾಗಲೇ ದೇಶದ ಜನತೆಗೊಂದು ಕರೆಯನ್ನು ನೀಡಿದ್ದಾರೆ. ಜಗತ್ತಿನ ಒಂಥರ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಮೇರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ, ಆ ಯುದ್ಧದ ಪರಿಣಾಮದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು, ಯಾವ ರೀತಿ ಆರ್ಥಿಕ ಸಂಕಷ್ಟ ಭಾರತವು ಒಳಗೊಂಡಂತೆ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಇದೆಲ್ಲದರ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಮಿತ ವ್ಯಯದ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ಗಂಭೀರವಾಗಿ ಮಾಡಬೇಕು. ಮತ್ತು ಸ್ವತಃ ಪ್ರಧಾನಮಂತ್ರಿಗಳೇ ತಾವು ತಮ್ಮ ಏನು ಪ್ರೋಟೋಕಾಲ್ ಇದೆ ಆ ವಾಹನಗಳನ್ನು ಕಡಿತಗೊಳಿಸಿರ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳ ಅಪೇಕ್ಷೆ ಮೇರೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಹ ಅದನ್ನು ಅನುಸರಿಸ್ತಾ ಇದ್ದಾರೆ. ಮತ್ತು ಇದು ಒಳ್ಳೆಯ ಚಿಂತನೆಯೂ ಕೂಡ ಹೌದು. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳೇ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ವಾಹನದ ಬಳಕೆಯನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಆದಷ್ಟು ಸಾರ್ವಜನಿಕ ಬಸ್ ಇರ್ಬೋದು, ಮೆಟ್ರೋ ಇರ್ಬೋದು, ಇದನ್ನು ಬಳಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳೇನು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ರೀತಿ ಮಾದರಿ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ, ಕಾರ್ಯಕರ್ತನಾಗಿ ನನ್ನ ಕರ್ತವ್ಯ ಕೂಡ ಹೌದು. ಅದು ನಾನು ಕೂಡ ಅನುಸರಿಸಬೇಕು ಅಂತೇಳಿ ಇವತ್ತು ಕುಂಬ್ಳಗೋಡ್ನಲ್ಲಿ ನಮ್ಮ ಪ್ರಶಿಕ್ಷಣ ವರ್ಗ ಇದೆ, ಬೆಂಗಳೂರು ದಕ್ಷಿಣದ ಪ್ರಶಿಕ್ಷಣ ವರ್ಗ ಇದೆ. ತದನಂತರದಲ್ಲಿ ರವಿಶಂಕರ್ ಗುರೂಜಿ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದುಕೊಂಡು ವಾಪಸ್ ಬರ್ತಾರೆ ಮೆಟ್ರೋದಲ್ಲಿ ವಾಪಸ್. ಸರ್, ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದ್ರಿಂದ ಪ್ರಧಾನಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ವಿರೋಧ ಪಕ್ಷಗಳು ಆಗ್ರಹ ಮಾಡ್ತಾರೆ. ಅಲ್ಲ ರೀ, ಆ ರೀತಿ ಪೆಟ್ರೋಲ್ ಡೀಸೆಲ್ ಯಾತಕ್ಕೋಸ್ಕರ ಜಾಸ್ತಿ ಆಗ್ತದೆ ಬೆಲೆ ಗೊತ್ತಿಲ್ವಾಗದೆ ವಿರೋಧ ಪಕ್ಷದವರಿಗೆ, ಕಾಂಗ್ರೆಸ್ನವರಿಗೆ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಾದ ಅವ್ರದ್ದಾಗಿದ್ದರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ 2 ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು. ಯಾವುದೇ ಬೆಲೆ ಏರಿಕೆ ಇಲ್ಲದೆ ಇದ್ದರೂ ಸಹ ನಮ್ಮ ರಾಜ್ಯದಲ್ಲಿ ಬರೆ ಎಳೆಯುವಂಥ ಕೆಲಸ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆನ ಹೆಚ್ಚುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದರು. 4-5 ಬಾರಿ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಸಲ ಸಿದ್ದರಾಮಯ್ಯನವ್ರು ಯಾವ ರಾಜೀನಾಮೆ ಕೊಡಬೇಕಾಗಿತ್ತು? ಚಟಕ್ಕೋಸ್ಕರ ಮಾತನಾಡೋದಲ್ಲ. ಜಗತ್ತಿನ ಪರಿಸ್ಥಿತಿ ಏನಿದೆ, ದೇಶದ ಪರಿಸ್ಥಿತಿ ಏನಿದೆ, ಯಾವ ಸಂಕಷ್ಟದಲ್ಲಿ ಇಡೀ ಜಗತ್ತು ಇವತ್ತು ಹೋಗ್ತಾ ಇದೆ, ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಪ್ರಧಾನಮಂತ್ರಿಗಳು ಒಂದು ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೂಡ ಅರ್ಥ ಮಾಡ್ಕೋಬೇಕು. ವಿರೋಧ ಮಾಡೋದಕ್ಕೋಸ್ಕರ ಮಾಡಬಾರ್ದು. ಚುನಾವಣೆಗಳು ಮುಗಿಯೋವರೆಗೂ ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿದೆ. ಇದಕ್ಕೆ ಚುನಾವಣೆ ಮುಗಿದ ನಂತರ ಮಾಡಿದ್ದಾರೆ ಸ್ಟ್ರಾಟಜಿ ಇದು. ಹಿಂದೆ ಉದಾಹರಣೆ ಕೊಡ್ತೇನೆ. ಮತ್ತು ಈ ದೇಶದ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂಥೇಳಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಕಡಿಮೆ ಮಾಡಬೇಕು, ಸುಧಾರಣೆ ಮಾಡಬೇಕು ಅಂತ ಭಾಳಷ್ಟು ಬೇಡಿಕೆಗಳಿತ್ತು. ಇದೇ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾಗಿದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗ ಮಾಡಲಿಲ್ಲ. ಲೋಕಸಭಾ ಚುನಾವಣೆ 2 ವರ್ಷ ಮುಂಚಿತವಾಗಿ ಅಂಥ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಏನು 12 ಲಕ್ಷಕ್ಕೇನೋ ಲಿಮಿಟನ್ನು ಏರಿಸಿದ್ರು. ಚುನಾವಣೆ ಕಣ್ಮುಂದಿಡ್ಕೊಂಡು ಕೇಂದ್ರ ಸರ್ಕಾರ ಆಗಲಿ ನರೇಂದ್ರ ಮೋದಿಜಿಯವರಾಗಲಿ ಯಾವತ್ತೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ದೇಶದ ಜನರ ಹಿತದೃಷ್ಟಿಯಿಂದ, ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಯಾವುದು ಉತ್ತಮ ನಿರ್ಣಯ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅಂತ ತೆಗೆದುಕೊಳ್ತಾರೆ.